ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದರ ಹೆಸರು ಬೀಟ್ರೂಟ್ ತಂಬುಳಿ. ಕೇಳೋಕ್ಕೆ ಭಾಳ ಹೊಸದಾಗಿದೆ ಅಲ್ವಾ? ಈ ರೆಸಿಪಿ ಕೂಡ ಅಷ್ಟೇ ಟೇಸ್ಟಿ, ಹೆಲ್ದಿಯಾಗಿರುತ್ತೆ. ಬೀಟ್ರೂಟಲ್ಲಿ ನಿಮಗೆ ಮಾಡೋಕ್ಕೆ ಸಿಗೋದು ಬಹಳ ಕಮ್ಮಿ ರೆಸಿಪೀಸ್. ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಬಹಳ ಇಷ್ಟ ಆಗುತ್ತೆ. ಹಾಗೆ ಭಾಳ ಹೆಲ್ದಿಯಾಗೂ ಇರುತ್ತೆ. ಇಲ್ಲಿ ನಾನು 2 ಬೀಟ್ರೂಟ್ಗಳನ್ನ ತೊಗೊಂಡು ತೊಳೆದು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. 1 ಕಪ್ ಬೀಟ್ರೂಟ್ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ನಂತರ ಒಂದು ಸಣ್ಣ ಒಗ್ಗರಣೆ ಬಾಣಲಿ ಇಟ್ಕೊಂಡು 1-3 ಹಸಿಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಬೇಕು. ಆ ಡ್ರೈ ರೋಸ್ಟ್ ಮಾಡುವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸು, ಕರಿಮೆಣಸು, ಹಾಗೆ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಫ್ರೈ ಮಾಡಿ ತಣ್ಣಗಾಗಕ್ಕೆ ಇಡಬೇಕು. ನೋಡಿ, ಈಗ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆದಮೇಲೆ ಒಲೆಯಿಂದ ಇಳಿಸಿ ತಣ್ಣಗಾಗಕ್ಕೆ ಒಂದು ಕಡೆ ಇಡಿ. ನೋಡಿ, ನೆಕ್ಸ್ಟ್ ನಾವಿಲ್ಲಿ ಒಂದು ಪ್ಯಾನ್ ಕಾಯಕ್ಕೆ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆ ಮಾಡ್ಕೊಳ್ಳೋಣ. 2 1 ಸ್ಪೂನ್ ಹಾಕ್ಕೊಂಡ್ರೆ ಸಾಲುತ್ತೆ, ಸಾಸಿವೆ ಜೀರಿಗೆ. ಇದು ಒಗ್ಗರಣೆ ಆದ ನಂತರ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆಗೆ, ನಂತರ 1-4 ಹೆಸರು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗಾಗಲೇ ತುರಿದಿಟ್ಟಿರೋ ಅಂಥ ಬೀಟ್ರೂಟ್ 1 ಕಪ್ನ ಇದರಲ್ಲೇ ಸೇರಿಸ್ಕೋಬೇಕು. ಬೀಟ್ರೂಟ್ನ ಒಗ್ಗರಣೆಲೇ ಬೇಯಿಸಿ ನೀರಲ್ಲಿ ಬೇಯಿಸೋ ನೆಸಿಟಿ ಇರಲ್ಲ, ಹಾಗೆ ಇದಕ್ಕೆ ಕೂಡ ನೀರು ಹಾಕೋಬೇಡಿ. ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಪುಡಿ ಉಪ್ಪು ಹಾಕಿ ಬೀಟ್ರೂಟ್ನ ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಬೇಗ ಬೇಯುತ್ತೆ, ಬೀಟ್ರೂಟ್ಗೆ ಉಪ್ಪು ಹಿಡಿಯುತ್ತೆ. ಒಂದು ಪ್ಲೇಟ್ ಮುಚ್ಚಿಟ್ಟು 4-5 ನಿಮಿಷ ಬೇಯಕ್ಕೆ ಬಿಡೋಣ. ಅದು ಬೇಯೋ ಅಷ್ಟರಲ್ಲಿ ನಾವು ಮಸಾಲ ರುಬ್ಕೊಳ್ಳೋಣ. ಈಗಾಗಲೇ ಹುರಿದಿಟ್ಟಿರೋವಂಥ ಜೀರಿಗೆ, ಕಾಳುಮೆಣಸು, ಹಾಗೆ ಹಸಿಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸಣ್ಣ ಕಪ್ ಕಾಯಿ ತುರಿ ಸೇರಿಸಿ 1/4 ಲೋಟ ನೀರು ಹಾಕ್ಕೊಂಡು, ಚಿಕ್ಕ ಲೋಟದಲ್ಲಿ 1/4 ಲೋಟ ಹಾಕ್ಕೊಳ್ಳಿ. ಈ ಥರ ಪೇಸ್ಟ್ ರೆಡಿ ಮಾಡಿ ಅದಕ್ಕೆ ಗಟ್ಟಿಯಾಗಿರೋ ಮೊಸರು 50 ml ಅಂದರೆ 1 ಕಪ್ಪಷ್ಟು ಸೇರಿಸ್ಕೊಂಡು ಮತ್ತೆ ರುಬ್ಬಿ ಅದನ್ನು ಒಂದು ಸೈಡ್ಗೆ ಇಟ್ಕೊಳ್ಳಿ. ನೋಡಿ, ರುಬ್ಬಿರೋ ಮಸಾಲ ಇಲ್ಲಿದೆ. ಹಾಗೆ ಈಗಾಗಲೇ ಫ್ರೈ ಆಗಿರೋ ಅಂಥ ಬೀಟ್ರೂಟ್ ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಇದನ್ನು ಕೂಲ್ ಆಗೋಕ್ಕೆ ಬಿಡಿ. ಕಂಪ್ಲೀಟಾಗಿ ಕೂಲ್ ಆದ ನಂತರ ನೀವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಆ್ಯಡ್ ಮಾಡ್ಕೊಂಡ ನಂತರ ಬೇಕಿದ್ದರೆ ಉಪ್ಪು ಸೇರಿಸ್ಕೊಳ್ಳಿ. ನಾನಿಲ್ಲಿ ಪುಡಿ ಉಪ್ಪು ಇನ್ನೊಂದು 1/4 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಈ 1/4 ಸ್ಪೂನ್ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಈ ಬೀಟ್ರೂಟ್ ರೆಸಿಪಿ. ಬೀಟ್ರೂಟ್ ತಂಬುಳಿ ಭಾಳ ಹೆಲ್ತಿಗೆ ಒಳ್ಳೆಯದು. ಮಕ್ಕಳಿಗೆ ಯೂಶ್ವಲಿ ಬೀಟ್ರೂಟ್ ಎಲ್ಲ ತಿನ್ನೋಕ್ಕೆ ಸೇರಲ್ಲ. ಈ ಥರ ಮಾಡಿಕೊಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ದೆನ್ ಈ ವೆದರ್ಗೆ ಜೀರಿಗೆ, ಕಾಳುಮೆಣಸು ಕೂಡ ಭಾಳ ಒಳ್ಳೆಯದು. ಸೊ ಬಿಸಿ ಅನ್ನದ ಜೊತೆ ತಂಬುಳಿನ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ, ಹೆಲ್ದಿ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ, ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋಲಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಕೂಡ ರೆಫರ್ ಮಾಡಿ. ಹಾಗೆ ನನ್ನ ಮುಂದಿನ ರೆಸಿಪಿಗಾಗಿ ವೆಯ್ಟ್ ಮಾಡಿ. ಅಂಟಿಲ್ ದಟ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.